ತುಂಗಭದ್ರಾ ನದಿ ಹಿನ್ನೀರಿನಲ್ಲಿ ಅಕ್ರಮ ಮಣ್ಣು ಸಾಗಾಟ ಆಗ್ತಾ ಇದೆ. ರೆಡ್ ಹ್ಯಾಂಡ್ ಆಗಿ ಟಿಪ್ಪರ್ ಹಿಡಿದ ಎಂಎಲ್ಸಿ ಹೇಮಲತಾ. ಪರಿಷತ್ ಸದಸ್ಯ ಹೇಮಲತಾ ನಾಯಕ್ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಟಿಪ್ಪರ್ನಲ್ಲಿ ಮಣ್ಣು ಸಾಗಿಸ್ತಾ ಇದ್ರು, ಹೇಮಲತಾ ಅವರು ತಡೆದಿದ್ದಾರೆ. ಪರಿಷತ್ ಸದಸ್ಯ ಹೇಮಲತಾ ನಾಯಕ್ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಪೊಲೀಸರಿಗೆ ಟಿಪ್ಪರ್ ಒಪ್ಪಿಸಿದ ಹೇಮಲತಾ ನಾಯಕ್. ಕೊಪ್ಪಳ ತಾಲೂಕಿನ ಚಿಕ್ಕ ಬಗನಾಳ ಗ್ರಾಮದಲ್ಲಿ ಘಟನೆಯಾಗಿರುವುದು. ಗ್ರಾಮಸ್ಥರ ಮನವಿಯ ಮೇರೆಗೆ ಎಂಎಲ್ಸಿ ಟಿಪ್ಪರ್ ಅನ್ನು ತಡೆದಿದ್ದಾರೆ. ಮುನಿರಾಬಾದ್ ಠಾಣೆಗೆ ಕರೆದೊಯ್ಯುವವರೆಗೂ ಫಾಲೋ ಮಾಡಿಕೊಂಡೇ ಹೋಗಿದ್ದಾರೆ. ಪೊಲೀಸ್ ಠಾಣೆಯವರೆಗೂ ಫಾಲೋ ಮಾಡಿದ ಹೇಮಲತಾ ನಾಯಕ್ ಅಕ್ರಮಕ್ಕೆ ಪೊಲೀಸರು ಸಾಥ್ ನೀಡ್ತಿದ್ದಾರೆ ಅಂತ ಎಂಎಲ್ಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ರೀತಿಯಾದಂತಹ ಚಟುವಟಿಕೆಗಳಿಗೆ ಪ್ರಭಾವಿಗಳ ಸಾಥ್ ಇಲ್ಲ ಅಂತ ಹೇಳಿದ್ರೆ ಆಗೋದೇ ಇಲ್ಲ. ಎಷ್ಟೋ ಕೆಲಸಗಳು ಮಣ್ಣನ್ನ ಅಥವಾ ಮರಳನ್ನ ಸಾಗಿಸೋದು ಅಪರಾಧ, ಅದು ಇಲ್ಲಿಗಲ್ ಆಕ್ಟಿವಿಟೀಸ್ ಅನ್ನೋದು ಎಷ್ಟು ಬಾರಿ ಹೇಳಿದ್ರು, ಎಷ್ಟು ಬಾರಿ ಎಚ್ಚರಿಕೆ ಕೊಟ್ಟಿದ್ರು. ಕಾನೂನಿನ ಸುವ್ಯವಸ್ಥೆಯನ್ನ ಚೌಕಟ್ಟಿನೊಳಗಡೆ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ರು ಕೂಡ ಕಣ್ತಪ್ಪಿಸಿ ರಾತ್ರೋರಾತ್ರಿ ಮಣ್ಣನ್ನು ಸಾಗಾಟ ಮಾಡೋದು ಅಥವಾ ಒಂದಷ್ಟು ಕೈ ಬಿಸಿ ಮಾಡಿ ಅವರ ಕೆಲಸವನ್ನ ಬಹಳ ಸಮರ್ಪಕವಾಗಿ ಮಾಡ್ಕೊಳ್ಳೋದನ್ನ ನಾವು ಗಮನಿಸ್ತಾ ಇದೀವಿ. ಅದೇ ರೀತಿಯಲ್ಲಿ ಕೊಪ್ಪಳದಲ್ಲೂ ಕೂಡ ಆಯ್ತು. ಅದಾದ ನಂತರದಲ್ಲಿ ಎಂಎಲ್ಸಿ ಹೇಮಲತಾ ಆ ಗಾಡಿಯನ್ನ ತಡೆದು ಪೊಲೀಸರಿಗೆ ಒಪ್ಪಿಸುವ ಕೆಲಸ ಮಾಡಿದ್ದಾರೆ. ರೈತರು ಬಂಡೆಗೆ ತಗೊಂಡು ತಪ್ಪಲ್ಲ, ಮೈನ್ಸ್ ಅಂಡ್ ಜೋಲಜಿ ಇದರಿಂದ ನೀವು ಪರ್ಮಿಷನ್ ತಗೊಂಡಿರಿ ಏನು ಅಂತ ಕೇಳಿದ್ರೆ PA ಅವ್ರು ಏನಂದ್ರು, CP ಅವರು, ಮೇಡಮ್ ಅದ್ರದ್ದು ಏನು ದಂಡ ಕಟ್ಟೋದಾದ ನಾನು ಕಟ್ತೀನಿ ಅಂದರು. ನಾನು ಅಲ್ಲಿವರೆಗೂ ಮಾತಾಡಿಲ್ಲ. ಅದ್ರದ್ದು ಏನು ಪರ್ಮಿಷನ್ ತಗೊಂಡಿರಿ ಅಂತ ಕೇಳಿದ್ರೆ ಅವರೇ ಮಾತಾಡಿದ್ರು, ಅದೇನು ಬರ್ತದೆ ದಂಡ ಕಟ್ಕೊಂತೀನಿ ಅಂತೇಳಿ. ನಾನು ತಕ್ಷಣ ಆಯ್ತು ಹೇಳ್ರಿ ಅಂತ ಹೇಳಂದು ಅವ್ರ ಮುಂದೆ ಮಾತಾಡೋದು ಕಟ್ ಮಾಡಿದ್ರು. ನಂತರ ನಾನು SP ಅವ್ರಿಗೆ ಹಚ್ಚಿದ್ರು, ಸರ್ ಈ ಥರ ಆಗಿದೆ, ಬೆಳತನ ಹೊಡಿತಾರಂತ. ಆ ಊರಿನ ರೈತರು ಸಾಕಾಗಿದೆ. ನಾನು ಆ ಕರ್ಕೇಳಿ ಚಿದಂಬರೇಶ್ವರ ರಥೋತ್ಸವಕ್ಕೆ ಹೋಗಿದ್ದೀವಿ, ಮಧ್ಯಾಹ್ನ ಆಗಲಿಲ್ಲ. ಗಮನಿಸ್ತಾ ಇದ್ರಿ. ಖಚಿತ ಮಾಹಿತಿಯನ್ನ ಪಡ್ಕೊಂಡು ಅಲ್ಲಿದ್ದ ಸಾರ್ವಜನಿಕರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಂಎಲ್ಸಿ ಹೇಮಲತಾ ಅವರಿಗೆ. ಅವರು ಹೇಳಿರುವುದು ಅಥವಾ ಅವರು ತಡೆದು ಟಿಪ್ಪರನ್ನು ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದಷ್ಟು ಅನುಮಾನಗಳು ಗುಮಾನಿಗಳು ಮೂಡಿದೆ. ಪೊಲೀಸರ ಸಾಥ್ ಸಿಗ್ತಾ ಇದೆ. ಹಾಗಾಗಿ ಎಗ್ಗಿಲ್ಲದೆ ಹೇಗೆ ಬೇಕಾ ಹಾಗೆ ಇಲ್ಲಿಗಲ್ ಆಕ್ಟಿವಿಟೀಸ್ ಅಂತ ಗೊತ್ತಿದ್ರೂ ಕೂಡ ಮಣ್ಣನ್ನು ಸಾಗಾಟ ಮಾಡ್ತಿದ್ದಾರೆ ಅಂತ. ಸದ್ಯ ಅಕ್ರಮಕ್ಕೆ ಬ್ರೇಕ್ ಹಾಕಬೇಕಾದವರೇ ಸಾಥ್ ಕೊಡ್ತಿದ್ದೀರಲ್ಲ ಅಂತ ಎಂಎಲ್ಸಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ತುಂಗಭದ್ರಾ ನದಿ ಹಿನ್ನೀರಿನಲ್ಲಿ ಈ ರೀತಿಯಾದಂಥ ಅಕ್ರಮ ಚಟುವಟಿಕೆಗಳು ಗರಿಗೆದಿರುವುದು ಗೊತ್ತಾಗ್ತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್. ಮರಳು ಅಥವಾ ಮಣ್ಣು ಸಾಗಾಣಿಕೆ ಮಾಡೋದು ಅಕ್ರಮ ಅಂತ ಗೊತ್ತಿದ್ರು ಕೂಡ ಎಷ್ಟೊತ್ತಿನಲ್ಲಿ ಇದನ್ನ ಸಾಗಾಣಿಕೆ ಮಾಡ್ತಾ ಇದ್ರು? ಈಗ ಎಂಎಲ್ಸಿಗೆ ವಿಚಾರ ಹೇಗೆ ಗೊತ್ತಾಯ್ತು? ಈಗ ಈ ವಿಚಾರ ಎಲ್ಲಿಗೆ ಬಂದು ತಲುಪಿದೆ? ಏನು ತುಂಗಭದ್ರಾ ಹಿನ್ನೀರಿನ ಪ್ರದೇಶದಲ್ಲಿ ಈ ಒಂದು ಅಕ್ರಮ ಮಣ್ಣು ಗಣಿಗಾರಿಕೆ ನಡೀತಿರ್ತಕ್ಕಂಥದ್ದು. ಈ ವಿಚಾರ ನಿನ್ನೆ ಕೊಪ್ಪಳದ MLC ಅಂತ ಹೇಮಲತಾ ನಾಯಕ್ ಅವರು ಖುದ್ದು ರಾತ್ರಿ ಸುಮಾರು 7 ರಿಂದ 8 ಗಂಟೆ ಸುಮಾರಿಗೆ ಈ ಒಂದು ಅಕ್ರಮವನ್ನು ಬಯಲಿಗೆಳೆದಿರತಕ್ಕಂಥದ್ದು. ತುಂಗಭದ್ರಾ ಹಿನ್ನೀರಿನ ಪ್ರದೇಶದ ಒಂದು ಗ್ರಾಮ ಆಗಿರತಕ್ಕಂಥ ಹಿರೇಬಗನಾಳ ಈ ಒಂದು ಗ್ರಾಮದಲ್ಲಿ ಟಿಪ್ಪರ್ಗಳು ಓಡಾಟದಿಂದ ಅಲ್ಲಿಯ ಜನರು ಕೂಡ ಗ್ರಾಮಸ್ಥರು ಬೇಸತ್ತು ಹೋಗಿದ್ರು. ಈ ಕುರಿತಾಗಿ ಸಾಕಷ್ಟು ಬಾರಿ ಪೊಲೀಸ್ ಸ್ಟೇಷನ್ಗೆ ಒಂದು ಮಾಹಿತಿ ನೀಡಿದ್ರು ಕೂಡ ಯಾರು ಕೂಡ ಈ ಒಂದು ಅಕ್ರಮ ಗಣಿಗಾರಿಕೆ ನಿಲ್ಲಿಸುವಲ್ಲಿ ವಿಫಲ ಆಗಿದ್ರು ಅಂತ ಹೇಳ್ಬೋದು. ಈ ಕುರಿತಾಗಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೂಡ ಅವರು ಮನವಿಯನ್ನು ಸಲ್ಲಿಸಿದ್ರು. ಆದ್ರೆ ಇದ್ಯಾವುದಕ್ಕೂ ಅಧಿಕಾರಿಗಳು ಮಾತು ಕೇಳದೆ ಸ್ಪಂದನೆ ನೀಡದೇ ಇರುವಾಗ MLC ಅವರಿಗೆ ಈ ವಿಚಾರ ತಿಳಿಸಿದ್ದಾರೆ. ನಿನ್ನೆ MLC ಖುದ್ದು ಈ ಒಂದು ಗ್ರಾಮಕ್ಕೆ ಬಂದು ಆ ಒಂದು ಟಿಪ್ಪರ್ಗಳನ್ನು ಹಿಡಿದು ಒಂದು ಪೊಲೀಸ್ ಸ್ಟೇಷನ್ಗೆ ಒಯ್ಯುವಂತ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು ವಿಪರ್ಯಾಸ ಏನಂತಂದ್ರೆ MLC ಅವರು ಒಂದು ಹೇಳ್ತಿರ್ಬೇಕಾದ್ರೆ ಒಂದು CPI ಅವರೇ ತಮ್ಮ ಹೊಲಕ್ಕೆ ಇದನ್ನು ನಾವು ಸಾಗಿಸ್ತಿದ್ವಿ ಅಂತ ಒಂದು ಹೇಳಿರ್ತಕ್ಕಂಥದ್ದು ನಿಜಕ್ಕೂ ಇದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಶುಕ್ರಾಜ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.